ನಮಸ್ಕಾರ ಸ್ನೇಹಿತರೆ. ನಂದಗೋಕುಲ ಕನ್ನಡ ಧಾರಾವಾಹಿ 300 ಸಂಚಿಕೆಗಳ ಸಂಭ್ರಮದಲ್ಲಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸ್ತುತ ಪ್ರಸಾರವಾಗುತ್ತಿರುವ ಕೌಟುಂಬಿಕ ಹಿನ್ನೆಲೆ ಹೊಂದಿರುವ ಅಪರೂಪದ ಧಾರಾವಾಹಿ. ತುಂಬು ಸಂಸಾರದ ಕಥೆಯನ್ನ ಮನೆ ಮುಂದೆ ಕೂತು ವೀಕ್ಷಿಸಬಹುದಾದ ಧಾರಾವಾಹಿ. 3 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು ಸೇರಿದಂತೆ ಸೊಸೆಯಂದಿರು ಧಾರಾವಾಹಿಯ ರಂಜನೆಯನ್ನ ಡಬಲ್ ಮಾಡಿದ್ದಾರೆ. ಈ ತುಂಬು ಸಂಸಾರ ಮೈಲುಗಲ್ಲು ಸಾಧಿಸಿದೆ. ಈ ಸಂಭ್ರಮವನ್ನ ನಂದಕುಮಾರ್ ಕುಟುಂಬ ಮತ್ತು ಸೂರ್ಯಕಾಂತ್ ಕುಟುಂಬ ಕೇಕ್ ಕತ್ತರಿಸಿ ಒಟ್ಟಿಗೆ ಆಚರಿಸಿದೆ. ಸಿಹಿ ಕ್ಷಣಗಳ ಫೋಟೋ ಇಲ್ಲಿದೆ. ಕಲರ್ಸ್ ಕನ್ನಡ ವಾಹಿನಿಯ ನಂಬರ್ 1 ಧಾರಾವಾಹಿ ನಂದಗೋಕುಲ ಜೂನ್ 4 2025ರಲ್ಲಿ ಧಾರಾವಾಹಿ ತೆರೆಗೆ ಬಂತು. ಕಳೆದ ಜೂನ್ಗೆ ವರ್ಷ ತುಂಬಿದೆ. ಇದೇ ಜುಲೈ 15ರಂದು ತಂಡ 300 ಸಂಚಿಕೆಗಳ ಮೈಲಿಗಲ್ಲು ಸಾಧಿಸಿದೆ. ಕೇಕ್ ಕಟ್ ಮಾಡಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದೆ. ಸೂರ್ಯಕಾಂತ್ ಚಂದ್ರಕಾಂತ್ ಪಾತ್ರಗಳ ಸಹೋದರಿ ಗಿರಿಜಾ ತಂಗಿ ಬಹಳ ಪ್ರೀತಿ ವಾತ್ಸಲ್ಯ ಹೊಂದಿರ್ತಾರೆ. ಆದ್ರೆ ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಅನಾಥ ನಂದಕುಮಾರ್ ಅವರನ್ನ ಪ್ರೀತಿಸಿ ಮದುವೆ ಆಗುತ್ತಾಳೆ ಗಿರಿಜಾ. ಇದನ್ನ ಸಹಿಸದ ಅಣ್ಣಂದಿರು ಕೆಂಡಾಮಂಡಲವಾಗ್ತಾರೆ. ಇತ್ತ ನಂದಕುಮಾರ್ಗೂ ಪಿತ್ತ ನೆತ್ತಿಗೇರಿತ್ತು. ಸೂರ್ಯಕಾಂತ್ ಚಂದ್ರಕಾಂತ್ ಮನೆಯ ಎದುರಿಗೆ ಪತ್ನಿ ಗಿರಿಜಾಳ ಜೊತೆಗೆ ವಾಸ ಮಾಡಲು ಶುರು ಮಾಡಿದ್ರು. ಈ ದಂಪತಿ 3 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳನ್ನ ಜನಿಸಿದ್ರು. ಮಾಧವ, ಕೇಶವ, ವಲ್ಲಭ ಹಾಗೂ ಧನ್ಯ, ರಕ್ಷಾ ಎಂಬ ಮಕ್ಕಳ ಜೊತೆಗೆ ಸೊಸೆಯಂದಿರು ಮನೆ ತುಂಬಿದರೆ ದೊಡ್ಡ ಸೊಸೆ ಪ್ರಿಯಾ, 2ನೇ ಸೊಸೆ ಮೀನಾ, 3ನೇ ಸೊಸೆ ಅಮೂಲ್ಯ. ಪ್ರತಿಯೊಂದು ಪಾತ್ರಗಳು ವೀಕ್ಷಕರ ಮನೆ ಮತ್ತು ಮನ ತುಂಬಿದೆ. ಬಣ್ಣ ಟಾಕೀಸ್ ನಿರ್ಮಾಣ ಸಂಸ್ಥೆ ಮೂಲಕ ನಟಿ ಸಿಂಧು ಕಲ್ಯಾಣ್ ಅವರು ಈ ಧಾರಾವಾಹಿಗೆ ಬಂಡವಾಳ ಹಾಕಿದ್ದಾರೆ. ಅದೇ ರೀತಿ ನಟ ಕಮ್ ನಿರ್ದೇಶಕ ಶ್ರವಂತ್ ರಾಧಿಕಾ ಅವರು ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಸಹ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಂದಗೋಕುಲ ಧಾರಾವಾಹಿ 300 ಸಂಚಿಕೆಯ ಸೆಲೆಬ್ರೇಷನ್ ಕೇಕ್. ಪರಸ್ಪರ ಸಿಹಿ ಹಂಚಿಕೊಂಡ ನಂದಗೋಕುಲ ಧಾರಾವಾಹಿ ತಂಡ ಸಂಭ್ರಮಿಸಿದ ಪಟ. ರವಿಚೇತನ್, ಅರವಿಂದ್ ರಾವ್, ಅಮೃತಾ ನಾಯ್ಡು, ಮೇಘಾ ಎಸ್ವಿ, ಊರ್ಜಿತಾ ವಾಲ್ತಜೆ, ಅರ್ಪಿತಾ ಗೌಡ, ಯಶವಂತ್, ವಿಜಯ್ ಚಂದ್ರ, ಕೃಷ್ಣಪ್ರಿಯಾ ಭಟ್ ಸೇರಿದಂತೆ ಧಾರಾವಾಹಿ ತಜ್ಞರು ಮತ್ತು ಕಲಾವಿದರು ಹಾಜರಿದ್ದರು. ಧಾರಾವಾಹಿ ಮತ್ತು ಕಲಾವಿದರ ಕುರಿತು ನಿರ್ದೇಶಕ ಶ್ರವಂತ್ ರಾಧಿಕಾ ಅವರು ಮನತುಂಬಿ ಮಾತನಾಡುತ್ತಿರುವ ದೃಶ್ಯ ಇದು. ತೆರೆ ಮೇಲೆ ಆರ್ಭಟಿಸುವ ಪಾತ್ರಗಳು, ತೆರೆ ಹಿಂದೆ ಸಖತ್ ಕ್ಲೋಸ್ ಬಾಂಡಿಂಗ್ ಧಾರಾವಾಹಿ ಅದ್ಭುತವಾಗಿ ಮೂಡಿಬರಲು ಕಾರಣವಾಗಿದೆ. ಸ್ನೇಹಿತರೆ, ಯಾರೆಲ್ಲ ನಂದಗೋಕುಲ ಧಾರಾವಾಹಿನ ಫಾಲೋ ಮಾಡ್ತಾ ಇದ್ದೀರಾ, ಹೇಗ್ ಬರ್ತಾ ಇದೆ, ನಿಮ್ಗೆಲ್ಲ ಹೇಗ್ ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.